ಶಿಡ್ಲಘಟ್ಟ ತಾಲೂಕು ಸಮಿತಿ ವತಿಯಿಂದ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಘನ ಸರ್ಕಾರಕ್ಕೆ ತಮ್ಮ ಒತ್ತಾಯವನ್ನು ತಿಳಿಸ್ತಾ, ಈ ಘನ ಸರ್ಕಾರಕ್ಕೆ ನಾವು ತಿಳಿಯಬಡಿಸುವುದೇನೆಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಬರಡು ಜಿಲ್ಲೆ ಆಗಿದ್ದು, ಆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಇದು ಒಂದು ಬರಪೀಡಿತ ತಾಲೂಕಾಗಿದೆ. ಇಲ್ಲಿ ಯಾವುದೇ ನದಿ ನಾಲೆಗಳು ಇರೋದಿಲ್ಲ, ಇಲ್ಲದೆ ವ್ಯವಸಾಯಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ. 1500 ಅಡಿ ಕೊಳವೆ ಬಾವಿಯನ್ನು ಕೊರೆಸಿದ್ರೂ ಸಹಿತ 1 ಇಂಚು 2 ಇಂಚು ನೀರು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಹೀಗಿದ್ದಲ್ಲಿ ಇಲ್ಲಿನ ರೈತರು ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಅಷ್ಟಿದ್ರೂ ಸಹಿತ. ಆದರೆ ಜನಸಂಖ್ಯೆ ಬೆಳೆದಂತೆಲ್ಲ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಈ ಒಂದು ಜಿಲ್ಲೆಗೆ. ಬಹಳಷ್ಟು ದಿನಗಳಿಂದ ಸರ್ಕಾರ, ಯಾವುದೇ ಸರ್ಕಾರಗಳಾಗಿರ್ಬೋದು, ಈ ತಾಲೂಕಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳಾಗಲಿ ಅಥವಾ ಬೃಹತ್ ಕೈಗಾರಿಕೆಗಳಾಗಲಿ ಯೋಜನೆಗಳನ್ನು ಮಾಡಲಿಲ್ಲ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಂತಾಮಣಿ ಹಾಗೂ ನಮ್ಮ ನೆರೆಯ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಪ್ರಾರಂಭವಾಗಿ, ಕೋಲಾರದ ವೇಮಗಲ್, ನರಸಾಪುರ ಮುಂತಾದ ಕಡೆ ಕೈಗಾರಿಕೆಗಳು ಪ್ರಾರಂಭ ಆಗಿ ಇಲ್ಲಿನ ವಿದ್ಯಾವಂತ ನಿರುದ್ಯೋಗಿ ಯುವಕರು ಉದ್ಯೋಗವನ್ನು ಆರಿಸಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಈ ಒಂದು ಹಂತದಲ್ಲಿ ಸರ್ಕಾರ ಈ ಒಂದು ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಲಿಕ್ಕಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 2823 ಎಕರೆಯನ್ನು ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ಸ್ವಾಗತಾರ್ಹ ವಿಷಯ ಆಗಿದೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಲ್ಲಿ ಸೇರಿ 2823 ಎಕರೆ 4 ಗುಂಟೆ ಜಮೀನು ಅವಶ್ಯಕತೆ ಇದೆ ಎಂದು ರೈತರಿಂದ ವಶಪಡಿಸಿಕೊಳ್ಳಲು ಮುಂದಾಗಿದ್ದು, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ವಿಷಯವಾದರೆ, ಇದರಲ್ಲಿ 13 ಹಳ್ಳಿಗಳಲ್ಲಿ ಈಗ ಒಂದು ಕಡೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡ್ರೆ ರೈತರಿಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಏನು ಈ ದಿನ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ನಾವು ಅದು ರೈತರ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು, ಇಲ್ಲಿ ರೈತರು ಬದುಕಬೇಕು, ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರು ಬದುಕಬೇಕು, ಎಲ್ಲರೂ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗ ಸರ್ಕಾರ ಈ ಒಂದು ಕಾರ್ಯಕ್ಕೆ ಮುಂದಾಗಿರೋದ್ರಿಂದ ಕೊಲ್ಮೆಹೊಸೂರು, ಬಸವಪಟ್ಟಣ ಮತ್ತು ನಡಿಕನಾಯಕನಹಳ್ಳಿ ವಿಭಾಗದಲ್ಲಿ ಈ ಹಿಂದೆ PACL ಎಂಬತಕ್ಕಂಥ ಒಂದು ಕಂಪನಿ 1 ಲಕ್ಷ 2 ಲಕ್ಷದಂತೆ 1 ಎಕರೆಗೆ ನಿಗದಿ ಮಾಡಿ ಅಗ್ರಿಮೆಂಟ್ ಅಂತ ರೈತರನ್ನು ಕರ್ಕೊಂಡು ಹೋಗಿ GPA ಮಾಡಿ ಸುಮಾರು 521 ಎಕರೆಯನ್ನು ರೈತರಿಗೆ ವಂಚನೆ ಮಾಡಿ ವಶಪಡಿಸಿಕೊಂಡಿದೆ. ಆದರೆ ವಶಪಡಿಸಿಕೊಂಡ್ರೆ ಇದುವರೆಗೂ ಆ ಕಂಪನಿಯ ಯಾವುದೇ ಒಬ್ಬ ವ್ಯಕ್ತಿ ಆ ಕಂಪನಿಯ ಬಗ್ಗೆ ಯಾರಿಗೂ ಪರಿಚಯ ಇಲ್ಲ, ಯಾವುದೇ ಅಧಿಕಾರಿಗಳಿಗೂ ಪರಿಚಯ ಇಲ್ಲ, ರೈತರು ಸಹಿತ ಇದುವರೆಗೂ ನೋಡಿಲ್ಲ. ಆದರೆ ಒಂದು ಭೂ ಕಾಯ್ದೆ ಪರಿವರ್ತನಾ ನಿಯಮ ಅಂತ ಏನಿದೆ, ಯಾವುದೇ ಒಂದು ಸಂಸ್ಥೆ ವಶಪಡಿಸಿಕೊಂಡಾಗ 3 ವರ್ಷಗಳಲ್ಲಿ ಅಭಿವೃದ್ಧಿ ಪಡಿಸಬೇಕು, ಇಲ್ಲವಾದಲ್ಲಿ ರೈತರಿಗೆ ವಾಪಸ್ ಕೊಡಬೇಕಂತಕ್ಕಂಥ ಒಂದು ನಿಯಮ ಇದೆ. ಆ ಒಂದು ನಿಯಮವನ್ನು ಸರ್ಕಾರವನ್ನು ಕ್ರಮ ಕೈಗೊಂಡು ಅಭಿವೃದ್ಧಿ ಪಡಿಸದೇ ಇರತಕ್ಕಂಥ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು. ಜೊತೆಗೆ ವಂಚನೆ ಮಾಡಿರ್ತಕ್ಕಂಥ ಕಂಪನಿಯ ಆ ರೈತರಿಂದ ವಂಚನೆ ಮಾಡಿ ವಶಪಡಿಸಿಕೊಂಡಿರ್ತಕ್ಕಂಥ ಜಮೀನಿನಲ್ಲಿ ಈಗ ಖಾಸಗಿ ವ್ಯಕ್ತಿಗಳು ಬಲವಂತವಾಗಿ ಅವರ ವಾಸದಲ್ಲಿದ್ದಾರೆ. ಅವರು ಈ ದಿನ ಕೃಷಿ ಮಾಡಿಕೊಂಡು ಅವರು ಈ ದಿನ ಜಮೀನಲ್ಲಿದ್ದಾರೆ. ಆದರೆ ಮೂಲ ರೈತರು ಇಲ್ಲ. ಒಂದು ಕಡೆ ಈ PACL ಕಂಪನಿ ಅಂತಕ್ಕಂಥ ಆ ವ್ಯಕ್ತಿಗಳು ಇಲ್ಲ. ಆದರೆ ಖಾಸಗಿಯವರು ಬಲವಂತವಾಗಿ ರೈತರನ್ನ ಹೊರದಬ್ಬಿ ಅವ್ರ ಮೇಲೆ ಕೇಸಿಗೆ ಹಾಕಿ ದೌರ್ಜನ್ಯವಾಗಿ ರೌಡಿಗಳಂತೆ ವರ್ತಿಸಿ ಈಗ ಖಾಸಗಿಯವರು ಆ ಒಂದು ಸ್ಥಾನದಲ್ಲಿದ್ದಾರೆ. ಅಂತಹ ಜಮೀನನ್ನು ಸರ್ಕಾರ ಕೂಡಲೇ ಕೊಟ್ಟರೆ ರೈತರಿಗೆ ಕೊಡಿ, ಇಲ್ಲ ಅಂದರೆ ಆ ರೈತರು ಏನು ಮಾರಾಟ ಮಾಡಿದರೆ ಆ ಜಮೀನನ್ನು ವಶಪಡಿಸಿಕೊಂಡು ಅದಕ್ಕೆ ಬರ್ತಕ್ಕಂಥ ಪರಿಹಾರವನ್ನು ಮೂಲ ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮೊದಲನೇ ಒತ್ತಾಯ ಆಗಿದೆ. ಅದಾದ ನಂತರ ಕೆಲವರು ಏನು ಮಾಡಿದಾರೆ ಅಂದರೆ ರೈತರ ಆ ಕಷ್ಟವನ್ನು ಅರಿತು
ಕಡಿಮೆ ಬೆಲೆಗೆ ಅಗ್ರಿಮೆಂಟ್ ಅಂತ ಕರ್ಕೊಂಡೋಗಿ ಸುಮಾರು ಜಮೀನನ್ನು ವಶಪಡಿಸ್ಕೊಂಡು ಅವರ ಒಂದು ಅಧೀನದಲ್ಲಿರುತ್ತೆ. ಅದು ಕಂಪನಿ ಹೆಸರು ಅಂತ ಹೇಳ್ತಾರೆ. ಕಂಪನಿ ಹೆಸರು ಇದ್ರೂ ಸಹಿತ ಪಾಣಿಯಲ್ಲಿ ಅವರೇ ಇದ್ದಾರೆ. ಇದನ್ನು ರೈತರಿಗೆ ಬಿಡಿಸ್ಕೊಟ್ಟು ಅದನ್ನು ತಾವೇ ಸರ್ಕಾರವನ್ನು ವಾಪಸ್ ಪಡ್ಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಹಾಗೆಯೇ ಈ ಕೈಗಾರಿಕಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಜಮೀನು, ಕೃಷಿ ಭೂಮಿಯನ್ನು ಹೊರತುಪಡಿಸಿ 730 ಎಕರೆ ಸರ್ಕಾರಿ ಜಮೀನಿದೆ, 539 ಎಕರೆ ಮತ್ತೊಂದು ಸರ್ಕಾರಿ ಗೋಮಾಳ ಅಂತಿದೆ. ಕರಾಬು ಅಂತಕ್ಕಂಥದ್ದು 730 ಎಕರೆ ಇದೆ. ಹಾಗೆಯೇ ಬೀಳು ಭೂಮಿ 419 ಎಕರೆ ಇದೆ. ಒಟ್ಟು ಸೇರಿದ್ರೆ 2209 ಎಕರೆ ಕೃಷಿಕವಲ್ಲದ ಜಮೀನು ಈ ದಿನ ಕಂಡು ಬರ್ತಾ ಇದೆ. ಕೊನೆ ಪಕ್ಷ ಈ 2209 ಎಕರೆಗಳನ್ನು ವಶಪಡಿಸಿಕೊಂಡಾದರೂ ರೈತರಿಂದ ಬಲವಂತವಾಗಿ ಕಿತ್ಕೊಳ್ಳೋದು ಬೇಡ. ಏನು ಕೃಷಿಗೆ ಯೋಗ್ಯವಲ್ಲ ಅಂತೇಳಿ 2209 ಎಕರೆ ಇದೆ, ಇದನ್ನಾದರೂ ತೆಗೆದುಕೊಂಡು ಈ ಒಂದು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಈ ತಾಲೂಕಿನ ಯುವಕರು, ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ತಾಲೂಕಿನ ಅಭಿವೃದ್ಧಿಗೆ ತಾವು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಹಾಗೂ ರೈತರ ಜಮೀನನ್ನು ವಶಪಡಿಸಿಕೊಳ್ಳುವಾಗ ಯಾವುದೇ ನಾಯಕ ಆಗಲಿ, ಒಬ್ಬ ಮಧ್ಯವರ್ತಿ ದಲ್ಲಾಳಿ ಆಗಲಿ ತಾವು ಗಮನಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ರೈತರ ಮನವೊಲಿಸಿ ರೈತರ ಖಾತೆಗೆ ಆ ರೈತರೊಂದಿಗೆ ನೀವು ವ್ಯವಹಾರ ಮಾಡಿ ರೈತರಿಗೆ ನೇರವಾಗಿ ಒಮ್ಮೆಲೆ ಸೇರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ಈ ತಾಲೂಕಿನ ಯುವಜನತೆಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ವಲಸೆ ಹೋಗತಕ್ಕಂಥ ಮಕ್ಕಳಿಗೆ ಭಾಳಷ್ಟು ಅನುಕೂಲಕರವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ.